ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ ದೀಪ್ಸ್ ಕ್ರಿಯೇಷನ್ಗೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಡಾರ್ಜ್ ಅಂಡ್ ಬನ್ ಹೇಗೆ ಮಾಡೋದು, ಏನಕ್ಕೆ ಮಾಡಬೇಕು, ಇದು ಮಾಡಿದ್ರೆ ಒಳ್ಳೇದಾ ನಮ್ಮ ಎಡಿಟಿಂಗಲ್ಲಿ, ಇದೆಲ್ಲ ನಾನು ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಫಸ್ಟು ನಿಮ್ಗೆ ಏನು ತಿಳ್ಕೊಬೇಕಂದ್ರೆ ಡಾರ್ಜ್ ಅಂಡ್ ಬನ್ ಅಂದರೆ ಏನು ನೋಡಿ ಫ್ರೆಂಡ್ಸ್. ಇಲ್ಲಿ ಈ ಪಾರ್ಟ್ ನೀವು ನೋಡ್ತಾ ಇರ್ಬೋದು, ಆ ಕಡೆಯಿಂದ ಬೆಳಕು ಬರ್ತಾ ಇದೆ. ಈ ಕಡೆ ಈ ಪಾರ್ಟ್ ಅಲ್ಲಿ ನನ್ನ ಮಕ್ಕಳಲ್ಲಿ ಅಲ್ಲಿ ಹಣೆ ಮೇಲೆ ಇಷ್ಟು ಪಾರ್ಟ್ ಅಲ್ಲಿ ಶೈನಿಂಗ್ ಹೊಡಿತಾ ಇದೆ. ಮತ್ತೆ ಈ ಕಡೆ ಪಾರ್ಟ್ ಅಲ್ಲಿ ಸ್ವಲ್ಪ ಡಾರ್ಕ್ ಆಗಿದೆ. ಇದು ಡಾರ್ಜ್ ಅಂತ ಹೇಳ್ಬೋದು ಫ್ರೆಂಡ್ಸ್, ಯಾಕಂದ್ರೆ ಬ್ರೈಟ್ ಆಗಿರೋ ಡಾರ್ಜ್. ಈ ಕಡೆ ಎರಡು ಬ್ರೈಟ್ ಇಲ್ಲ ಫ್ರೆಂಡ್ಸ್, ಇದೆರಡು ಬ್ರೈಟ್ ಇಲ್ಲ ನೋಡಿ ಫ್ರೆಂಡ್ಸ್, ಕರೆಕ್ಟ್ ನೀವು ನೋಡ್ಬೇಕು. ಇದೆರಡು ನೋಡಿ, ಈ ಸೈಡ್ ಪಾರ್ಟ್ ಸ್ವಲ್ಪ ಡಾರ್ಕ್ ಆಗಿದೆ, ಅದನ್ನ ಬರ್ನ್ ಅಂತ ಹೇಳ್ಬೋದು. ಡಾರ್ಜ್ ಅಂದ್ರೆ ಹೈಲೈಟ್ಸ್, ಬರ್ನ್ ಅಂದ್ರೆ ಶ್ಯಾಡೋಸ್ ಜಾಸ್ತಿ ಮಾಡೋದು ಫೋಟೋದಲ್ಲಿ. ಏನಕ್ಕೆ ಜಾಸ್ತಿ ಮಾಡಬೇಕು, ನಮ್ಮ ಫೋಟೋ ಒಂದು ಪ್ರೊಫೆಷ್ನಲ್ ಎಡಿಟಿಂಗ್ ತರ ಕಾಣ್ಬೇಕಂದ್ರೆ ಡಾರ್ಜ್ ಅಂಡ್ ಬರ್ನ್ ತುಂಬಾ ಮುಖ್ಯ ಫ್ರೆಂಡ್ಸ್. ಅದಕ್ಕೋಸ್ಕರ ಡಾರ್ಜ್ ಅಂಡ್ ಬರ್ನ್ ಮಾಡೋದು ತುಂಬಾ ಮುಖ್ಯ. ಮತ್ತೆ ಹೇಗ್ ಮಾಡೋದು ಅನ್ನೋದು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಾನು ಬೇಸಿಕ್ ಲೆವೆಲ್ ಇಂದ ಅಡ್ವಾನ್ಸ್ ಲೆವೆಲ್ವರೆಗೂ ಫೋಟೋ ಎಡಿಟಿಂಗ್ ವಿಡಿಯೋ ಹೇಳ್ಕೊಡ್ತೀನಿ ಅಂತ ಮುಂಚೆಯಿಂದಾನು ಹೇಳ್ಕೊಳ್ತಾ ಇದ್ದೀನಿ. ಆದರೆ ಸಪೋರ್ಟ್ ಮಾಡ್ತಿಲ್ಲ ನೀವು ಯಾರು, ಯಾಕೆ ಅಲ್ವಾ? ಸಬ್ಸ್ಕ್ರೈಬ್ ಮಾಡ್ಬೇಕಲ್ವಾ? ಓಕೆ, ಫಸ್ಟು ಏನಾದ್ರು ನಮ್ಮ ಚಾನಲ್ಗೆ ಸೂಪರಾಗಿದೆ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಆದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಪಿಕ್ಸಾರ್ಟಲ್ಲಿ ನೋಡಿ ನಾನು ಈ ಪಿಕ್ಚರ್ ಓಪನ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಗೆ ಯಾವ ಪಿಕ್ಚರ್ ಎಡಿಟ್ ಮಾಡಬೇಕು ಆ ಪಿಕ್ಚರ್ ಓಪನ್ ಮಾಡ್ಕೊಳ್ಳಿ. ಈ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಅಡ್ಜಸ್ಟ್ಮೆಂಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಫಸ್ಟ್ ಆಪ್ಷನ್ ಬ್ರೈಟ್ನೆಸ್ ಬರುತ್ತೆ, ಅದನ್ನು ಜಾಸ್ತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೊಳ್ಳಿ, ಕ್ಲಾರಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಕ್ಲಾರಿಟಿ 120 ಇಟ್ಕೊಳ್ಳಿ ಸಾಕು, ಜಾಸ್ತಿ ಬೇಕಂದರೆ ಜಾಸ್ತಿ ಇಟ್ಕೊಳ್ಳಿ. ನಾನು ಬ್ರೈಟ್ನೆಸ್ ಜಾಸ್ತಿ ಮಾಡಿಕೊಂಡೆ. ಈ ಥರ ಎರಡು ಜಾಸ್ತಿ ಮಾಡಿಕೊಂಡು ಇನ್ವರ್ಟ್ ಅಂತ ಇರೋದಲ್ವ, ಇನ್ವರ್ಟ್ ಮಾಡ್ಕೊಳ್ಳಿ. ಆಮೇಲೆ ಹಾರ್ಡ್ನೆಸ್ ಕಮ್ಮಿ ಮಾಡ್ಕೊಬಿಡಿ, 120 ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಾಕು. ಇನ್ನು ಬೇಕಾದ್ರೆ ಮಾಡ್ಕೊಳ್ಳೋಣ, 150 ಮಾಡ್ಕೊಳ್ಳಿ. ಸೈಡ್ಸ್ ಚೆನ್ನಾಗಿ ಮಾಡ್ಕೊಳ್ಳಿ. ಹಿಂಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಮಾಡ್ಬೇಕು ನಾವು ಡಾರ್ಜ್. ನೋಡಿ ಇಲ್ಲಿ ಲೈಟ್ ಬೀಳ್ತಾ ಇದೆ, ಆಟೋಮೆಟಿಕ್ಕಾಗಿ ಬಿದ್ದಿದೆ ಲೈಟು. ಇನ್ನೊಂದು ಸ್ವಲ್ಪ ನಾವು ಹಾಕೋಣ. ಹಿಂಗೆ ಅಂಡು ಮಾಡ್ಕೋಬೇಕಂದ್ರೆ ಇಲ್ಲಿ ಮಾಡ್ಕೊಬೋದು ನೀವು. ಇಲ್ಲಿ ಇಷ್ಟ ಆಯ್ತಾ ನೋಡಿ, ಇಲ್ಲೂ ಬೀಳ್ತಾ ಇದೆ, ಇಲ್ಲೂ ಮಾಡ್ಕೋಬೇಕು. ಇಲ್ಲೂ ಮಾಡ್ಕೊಳ್ಳೋಣ, ಇಲ್ಲೂ ಬೀಳ್ತಾ ಇದೆ ನೋಡಿ ಬ್ರೈಟ್ನೆಸ್ಸು. ಇಲ್ಲೂ ಮಾಡ್ಕೊಳ್ಳೋಣ, ಇಲ್ಲೂ ಮಾಡ್ಕೊಳ್ಳೋಣ. ನೋಡಿ ಪಿಕ್ಚರ್ಗೆ ಒಂದು ಪ್ರೊಫೆಷ್ನಲ್ ಲುಕ್ ಬರುತ್ತೆ ಫ್ರೆಂಡ್ಸ್. ಇದನ್ನ ಮಾಡೋದ್ರಿಂದ ತಪ್ಪೇನಿಲ್ಲ. ಇದು ಮಾಡೋದ್ರಿಂದ ಯಾವ ಥರ ಪ್ರೊಫೆಷ್ನಲ್ ಲುಕ್ ಬರುತ್ತೆ ನಿಮ್ಗೆ ಮಾಡಾದ್ಮೇಲೆ ಗೊತ್ತಾಗುತ್ತೆ ನೋಡಿ. ಇವಾಗ ನೋಡಿ, ಯಾವುದೇ ಒಂದು ಪಿಕ್ಚರ್ ಆಗಲಿ ಇಲ್ಲಿ ಬಿಡಲೇಬೇಕು ಲೈಟು. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಂಪಲಾಗಿ ಮಾಡಬೇಕಂದ್ರೆ ಈ ಥರ ಒಂದು ಲೈನ್ ಹಾಕ್ಬಿಟ್ಟು ಈ ತಿರ್ಗಾ ವಾಪಸ್ ಹೋಗ್ಬಿಟ್ಟು ಬ್ರೈಟ್ನೆಸ್ ಕಮ್ಮಿ ಮಾಡ್ಕೊಬಿಡಿ. ಡೀಟೇಲ್ಡಾಗಿ ಮಾಡಬೇಕಂದ್ರೆ ನೋಡಿ, ಅಂಡು ಮಾಡಿಕೊಂಡೆ. ಈ ಥರ ಒಂದು ಕ್ರಾಸ್ ಲೈನ್ ಹಾಕ್ಬಿಟ್ಟು ಸೆಂಟ್ರಲ್ ಒಂದು ಲೈನ್ ಎಳಿ, ಗೊತ್ತಾಯ್ತಲ್ವಾ? ತಿರ್ಗಾ ಎರೇಸರ್ಗೆ ಹೋಗಿ ಹಾರ್ಡ್ನೆಸ್ ಫುಲ್ ಕಮ್ಮಿ ಮಾಡ್ಕೊಳ್ಳಿ, ಒಪಾಸಿಟಿನೂ ಕಮ್ಮಿ ಮಾಡ್ಕೊಳ್ಳಿ. ಈ ಥರ ಎರೇಸ್ ಮಾಡಿರಿ ಸೈಡಲ್ಲಿ, ಮರ್ಜ್ ಮಾಡಿಬಿಡಿ ಅದನ್ನು ಅಷ್ಟೇ. ಇದು ಗೊತ್ತೇ ಆಗಲ್ಲ ಫ್ರೆಂಡ್ಸ್, ಇದು ಹಾಕಿರೋದು ನೀವು ಈ ಥರ ಮಾಡೋದು. ಗೊತ್ತಾಗ್ತಾ ಇದೆಯಾ? ಇಲ್ಲ ಅಲ್ವಾ? ತಿರ್ಗಾ ವಾಪಸ್ ಇದು ಮಾಡ್ಕೊಳ್ಳೋಣ. ಈ ಸೈಡು ಹಂಗೆ ಮಾಡೋಣ ನೋಡಿ. ಈ ಥರ ಮಾಡ್ಕೊಂಡ್ಮೇಲೆ ಎರೇಸರ್ ಎತ್ಕೊಳ್ಳಿ, ವಾಪಸ್ ಮರ್ಜ್ ಮಾಡಿಬಿಡಿ ಅಷ್ಟೇ. ಗೊತ್ತೇ ಆಗಲ್ಲ ಫ್ರೆಂಡ್ಸ್ ಇದು ಮಾಡಿದ್ರೆ. ಯಾವ ಥರ ಒಂದು ಲುಕ್ ಕ್ರಿಯೇಟ್ ಮಾಡುತ್ತಂದರೆ ಪ್ರೊಫೆಷ್ನಲ್ ಲುಕ್ ಫ್ರೆಂಡ್ಸ್ ಅದು. ನೋಡಿ ಈ ಥರ ಆಯಿತು, ಎರಡೂ ಕಡೆ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಬಿಫೋರ್ ಆಫ್ಟರ್ ತೋರಿಸ್ತೀನಿ. ಆಮೇಲೆ ಫಸ್ಟು ನೀವು ಈ ಥರ ಪಿಕ್ಚರ್ ಇದ್ದರೆ ಬರ್ನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್, ಯಾಕಂದರೆ ಈ ಕಡೆ ಜಾಸ್ತಿ ಡಾರ್ಕು ಇಲ್ಲ, ಈ ಕಡೆ ಜಾಸ್ತಿ ಲೈಟು ಇಲ್ಲ. ಈ ಥರ ಪಿಕ್ಚರ್ ಇದ್ದರೆ ಬರ್ನ್ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಡಾರ್ಜ್ ಮಾಡ್ಕೊಳ್ಳಿ. ಬರ್ನ್ ಹೇಗೆ ಮಾಡೋದು ಅಂತ ಅದನ್ನು ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ್ ಇದೇ ವಿಡಿಯೋದಲ್ಲಿ. ಇವಾಗ ಒಪಾಸಿಟಿ ಜಾಸ್ತಿ ಮಾಡ್ಕೊಳ್ಳಿ, ಹಾರ್ಡ್ನೆಸ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಸೈಜ್ ಕಮ್ಮಿ ಮಾಡ್ಕೊಳ್ಳಿ, ಶೇಟ್ ಮೇಲೆಲ್ಲ ಹಿಂಗೆ ಮಾಡ್ಕೊಬನ್ನಿ ಫ್ರೆಂಡ್ಸ್.
ಶರ್ಟ್ ಮೇಲೆ ಡಾರ್ಕ್ ಪಾರ್ಟ್ ಹತ್ರ ಮಾಡಬೇಕು ಫ್ರೆಂಡ್ಸ್. ನೋಡಿ ಕೈ ಮೇಲೂ ಮಾಡ್ಕೊಂಡಿದ್ದೀನಿ. ಸಿಂಪಲಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಇನ್ನೂ ಬಿಗಿನರ್ ಆದರೆ ನಾನು ಸಿಂಪಲಾಗಿ ಹೇಳ್ಕೊಟ್ಟಿರೋದು, ಇನ್ನೂ ಅಡ್ವಾನ್ಸ್ ಲೆವೆಲೆಲ್ಲ ಹೇಳ್ಕೊಡ್ತೀನಿ. ಸಪೋರ್ಟ್ ಮಾಡಬೇಕಲ್ವ ನೀವು. ಆಯಿತು, ಓಕೆ ಮಾಡಿ. ನಿಮ್ಗೆ ಬೇಕಾಗ ಇವಾಗ ಜಾಸ್ತಿ ಕಮ್ಮಿ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಇಷ್ಟು ಟಿಕ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಬಿಫೋರ್ ಆಫ್ಟರ್ ಡಾಡ್ಜ್ ಆ್ಯಂಡ್ ಬರ್ನ್ ಇಲ್ಲ ಅಂದರೆ ಯಾವ ಥರ ಇರುತ್ತೆ, ಇದ್ದರೆ ಯಾವ ಥರ ಇರುತ್ತೆ, ಪ್ರೊಫೆಷ್ನಲ್ ಲುಕ್ಕು ನೋಡಿ ಫ್ರೆಂಡ್ಸ್. ಇವಾಗ ಬರ್ನ್ ಮಾಡೋದು ಹೇಗೆ ಅಂತ ಹೇಳ್ಕೊತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಬ್ರೈಟ್ನೆಸ್ ಇದೆ ಅಲ್ವಾ, ಅದನ್ನು ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಮಾಡ್ಕೊಂಡು ಎರೇಸರ್ಗೆ ಹೋಗಿ ಇನ್ವರ್ಟ್ ಮಾಡ್ಕೊಂಡು ಸೇಮ್ ಅದೇ ಪ್ರೊಸೀಜರ್ ಫ್ರೆಂಡ್ಸ್. ಹಾರ್ಡ್ನೆಸ್ ಒಪೆಸಿಟಿ ಕಮ್ಮಿ ಮಾಡ್ಕೊಳ್ಳಿ. ಈ ಥರ ಬರ್ನ್ ಮಾಡ್ಕೊಳ್ಳಿ. ಅದಕ್ಕೆ ಏನಕ್ಕೆ ಎಲ್ಲ ಎಡಿಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಜಾಸ್ತಿ ಜನ, ಆದರೆ ಫೋಟೋ ಬೇರೆಯವ್ರ ಥರ ಎಡಿಟ್ ಆಗೋ ಥರ ನಿಮ್ದು ಆಗಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಈ ಚಿಕ್ಕ ಚಿಕ್ಕ ವಿಷಯನ ಫಸ್ಟು ತಿಳ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ನೋಡಿ ಬರ್ನ್ ಮಾಡೋಣ. ಈ ಕಡೆ ಇಲ್ಲೊಂದು ಸ್ವಲ್ಪ ಬರ್ನ್, ಇಲ್ಲೊಂದು ಸ್ವಲ್ಪ ಬರ್ನ್. ಸುಮ್ಮನೆ ಇದು ಬರ್ನ್ ಮಾಡಬಾರ್ದು, ನಿಮಗೆ ತೋರ್ಸೋಕ್ಕೆ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಓಕೆ ಫ್ರೆಂಡ್ಸ್, ಇವಾಗ ನೋಡ್ಬೋದು ನೀವು ಇಲ್ಲಿ ನಾವು ಬರ್ನ್ ಮಾಡಿರೋ ಜಾಗಗಳು ಇದು ನೋಡಿ ಫ್ರೆಂಡ್ಸ್. ಬಿಫೋರ್ ಆಫ್ಟರ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಒಂದು 3D ಲುಕ್ ಬರುತ್ತೆ ಫ್ರೆಂಡ್ಸ್ ಇದರಿಂದ. ಓಕೆ ಫ್ರೆಂಡ್ಸ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದನ್ನೇ ಇನ್ನು ಬೇಸಿಕ್ ಎಲ್ಲ ಹೇಳ್ಕೊಟ್ಟಾದ್ಮೇಲೆ ಅಡ್ವಾನ್ಸ್ ಲೆವೆಲ್ ಹೇಳ್ಕೊಡ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬೈ ಫ್ರೆಂಡ್ಸ್.